ಪತ್ರಿಕೋದ್ಯಮ ಭಾರಿ ಟೈಟ್ ಆಗಿಬಿಟ್ಟಿದೆ ಸರ್, ಉಸಿರು ಕಟ್ತಾ ಇದೆ ಸರ್, ಏನೂ ಬರೆಯೋಕ್ಕಾಗ್ತಾ ಇಲ್ಲ ಸರ್ ಅಂತ. ಬರೆಯೋಕ್ಕಾಗ್ತಾ ಇಲ್ಲ ಆದಮೇಲೆ ಬರಿಬಾರ್ದು, ಆದರೆ ಏನೇನೋ ಬರಿಬಾರ್ದಲ್ವ ನಾವು. ಯಾಕೆ ಪತ್ರಕರ್ತರು ಮತ್ತು ಅವ್ರ ಮಕ್ಕಳು ಸರ್ಕಾರ ವಿಶೇಷ ಗೌರವ ಕೊಡ್ತದೆ. ಪತ್ರಕರ್ತರಂದರೆ ವಿಶೇಷವಾಗಿ ಎಲ್ಲರೂ ಗೌರವ ಕೊಡ್ತಾರೆ. ಯಾಕೆ ಅಂತಂದರೆ ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದೇ ಇರೋದನ್ನು ಪತ್ರಕರ್ತ ಕಂಡ ಅಂತ ಹೇಳ್ತಾರೆ. ಅಂದರೆ ಪತ್ರಕರ್ತನಾದವನಿಗೆ ಒಂದು ದೃಷ್ಟಿಕೋನ ಇರುತ್ತೆ, ಒಂದು ಮೂರನೇ ಕಣ್ಣಿನ ಥರ ಎಲ್ಲ ನೋಡ್ತಾನೆ ಅಂತ ಹೇಳ್ತಾರೆ. ಆದರೆ ಆ ಪತ್ರಕರ್ತರ ಯಾವತ್ತು ದೃಷ್ಟಿ ಕಳ್ಕೊಂಬಿಟ್ರೆ ಏನಾಗುತ್ತೆ, ಕಣ್ಣಿದ್ದು ಕುರುಡ್ರ ಥರ, ಕಿವಿ ಇದ್ದು ಕಿವುಡ್ರ ಥರ ಇರೋರನ್ನ ನಾವು ಸೃಷ್ಟಿ ಮಾಡಿಬಿಡ್ತೀವಿ ಸಮಾಜದಲ್ಲಿ. ಯಾಕೆ ಅಂತಂದರೆ ಪತ್ರಕರ್ತನಿಗೆ ದೃಷ್ಟಿ ಮುಖ್ಯ, ನೊಂದವರ ರಾಯಭಾರಿಗಳಾಗಿರ್ಬೇಕು ಪತ್ರಕರ್ತರು. ಹೀಗಾಗಿ ಇವತ್ತು ಏನಾಗಿದೆ, ಬ್ರೇಕಿಂಗ್ ನ್ಯೂಸ್ ಭರಾಟೆ. ಆಫೀಸ್ಗಳಲ್ಲಿ ನನಗೆ ಫೋನ್ ಮಾಡ್ತಾರೆ ಮಿತ್ರರು, ಏನು ಸರ್ ದಿನ ಬ್ರೇಕಿಂಗ್ ನ್ಯೂಸ್ ಕೇಳ್ತಾರೆ ಸರ್, ಏನು ಸರ್ ಕೊಡೋದು, ಕೆಲಸ ಬಿಟ್ಬಿಡೋಣ ಅನಿಸುತ್ತೆ ಸರ್ ಅಂತ. ಯಾಕೆ ಅಂತಂದರೆ ಪತ್ರಕರ್ತರ ನೋಟ ಬದಲಾಗ್ತಾ ಇದೆ, ನೋಡುವ ದೃಷ್ಟಿಕೋನ ಬದಲಾಗ್ತಾ ಇದೆ. ಪತ್ರಕರ್ತರಾದವರು ನೊಂದವರನ್ನು ನೋಡ್ತಾ ಇಲ್ಲ, ನಾವು ಮೇಲೆ ಕೂತವರನ್ನು ಅಂದರೆ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ, ಕಾರ್ಪೊರೇಟ್ ಸಂಸ್ಥೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅವರು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ ಹೊತ್ತು ಬೇರೆ ಯಾರು ಕಾಣ್ತಾ ಇಲ್ಲ. ಇವತ್ತು ಉದಾಹರಣೆಗೆ ನೋಡಿ, ಮಡಿಕೇರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಆಗಲೇ ಹೇಳಿದ್ರು ಭೂಕುಸಿತ ಆಗ್ತಾ ಇದೆ, ಇಲ್ಲಿ ಮನೆಗಳನ್ನೆಲ್ಲ ಕಳ್ಕೊಂಡಿದ್ದಾರೆ. ಅದನ್ನು ನಾವು ತರೋದೇ ಇಲ್ಲ ಮುಂದಕ್ಕೆ. ಯಾಕೆಂತಂದರೆ ಯಾವುದೋ ಒಂದು ಸಣ್ಣ ವಿಚಾರನ ದೃಷ್ಟಿಯಲ್ಲಿ ಇಟ್ಕೊಂಡು ಅವನು ಯಾರೋ ಚಿತ್ರನಟ ಜೈಲಿಗೆ ಹೋದ, ಚಿತ್ರನಟನಿಗೆ ಜೈಲಲ್ಲಿ ಬಿರಿಯಾನಿ ಕೊಟ್ಟರು, ಇದನ್ನು ಇಡೀ ದಿವಸ ನಾವು ಪ್ರಸಾರ ಮಾಡ್ತಾ ಇರ್ತೀವಿ. ಇದ್ರ ಮಧ್ಯೆ ಏನಾಗಿದೆ ಅಂತಂದರೆ ಎರಡು ಆತಂಕದ ವಿಚಾರಗಳು ನಮ್ಮದು. ಒಂದು ಊಹಾ ಪತ್ರಿಕೋದ್ಯಮ. ನಾವು ರಮೇಶ್ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವಾಗೆಲ್ಲ ನಾವು ಒಂದು ಸುದ್ದಿ ಕೊಡಬೇಕು ಅಂದರೆ ಇಡೀ ದಿವಸ ಯೋಚನೆ ಮಾಡ್ತಾ ಇದ್ವಿ. ಒಂದು ಕ್ಲಾರಿಫಿಕೇಶನ್ ಇಲ್ಲದೆ, ಒಂದು ಕ್ಲಾರಿಟಿ ಇಲ್ಲದೆ ಯಾವುದು ಸುದ್ದಿ ಕೊಡಬಾರ್ದು ಅಂತ ನಮ್ಮ ಪತ್ರಿಕಾ ಸಂಸ್ಥೆಗಳಲ್ಲಿ ಹೇಳ್ತಾ ಇದ್ರು. ಇವತ್ತು ಕ್ಲಾರಿಟಿನೂ ಇಲ್ಲ, ಕ್ಲಾರಿಫಿಕೇಶನ್ ಏನಿಲ್ಲ, ಏನು ಸಿಗುತ್ತೆ ಕೈಗೆ ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನು ಸುದ್ದಿ ಕೊಟ್ಬಿಡ್ತೀವಿ. ಸುದ್ದಿ ಕೊಟ್ಟಾದ್ಮೇಲೆ ನಾವು ಕೇಳ್ತೀವಿ ಇದು ನಿಜಾನ ಇದು ಸುಳ್ಳ ಅಂತ. ಆ ರೀತಿ ಪತ್ರಿಕೋದ್ಯಮ ಹೋಗ್ತಾ ಇದೆ. ಇದನ್ನೆಲ್ಲ ಕೇಳಿದಾಗ ಒಬ್ಬ ಪತ್ರಕರ್ತನಾಗಿ ನನಗೂ ಕೂಡ ಬೇಜಾರಾಗುತ್ತೆ. ಏನಪ್ಪ ಆ ಥರ ಎಲ್ಲ ನಾವು ಕೆಲಸ ಮಾಡಿದವರು ಇವತ್ತು ಎಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಎದುರಿಸ್ಕೊಳ್ಳುವಂಥ ಮಟ್ಟಕ್ಕೆ ನಾವಿಲ್ಲಿ ಬಂದ್ಬಿಟ್ಟಿದ್ದೀವಲ್ಲ ಅಂತ ನಾವು ಬೇಜಾರಾಗುತ್ತೆ. ಹೀಗಾಗಿ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು ನಾವು. ಪತ್ರಕರ್ತರಾದವರು ನಮಗೊಂದು ಚೌಕಟ್ಟಿದೆ, ಆ ಚೌಕಟ್ಟಲ್ಲಿ ನಾವು ಕೆಲಸ ಮಾಡಬೇಕು, ನೊಂದವರ ರಾಯಭಾರಿಗಳ ಕೆಲಸ ಮಾಡಬೇಕು, ಸಮಾಜ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ನಿಂತು ನಾವು ಕೆಲಸ ಮಾಡಬೇಕು ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ನಮ್ಮ ವೃತ್ತಿ ಧರ್ಮಕ್ಕೆ ಒಂದು ನಾವು ನ್ಯಾಯದ ಒದಗಿಸಿಕೊಟ್ಟಂಗಾಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಸುಮಾರು ಒಂದು 200 ವರ್ಷಗಳ ಇತಿಹಾಸ ಇದೆ. ಹಲವಾರು ಹಿರಿಯರು ಕಟ್ಟಿ ಬೆಳೆದಂಥ ಪತ್ರಿಕೋದ್ಯಮ ಇವತ್ತು ಅಗಾಧವಾಗಿ ಬೆಳೆದಿದೆ. ಅದರ ನೆರಳಲ್ಲಿ ಇವತ್ತು ನಾವೆಲ್ಲ ಆಶ್ರಯವನ್ನು ಪಡ್ಕೊಂಡಿರೋದ್ರಿಂದ ನಾವು ಕೊಡುವಂಥ ಸುದ್ದಿಗಳಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಮಗೆ. ಆದರೆ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ನಾವು ಕೈ ಹಾಕುವಂಥ ಕೆಲಸವನ್ನು ಮಾಡಬಾರ್ದು. ಒಂದು ಸುದ್ದಿ ಕೊಡೋಕ್ಕೆ ಮುಂಚೆ ಅದು ನಿಜಾನ ಸುಳ್ಳು ಅಂತ 2 ನಿಮಿಷದ ಕೆಲಸ. ಬ್ರೇಕಿಂಗ್ ನ್ಯೂಸ್ 2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಆದರೆ ಸತ್ಯ ಇರಬೇಕು. ಸತ್ಯ ಯಾವುದು ಸುಳ್ಳು ಯಾವುದು, ಅರ್ಧ ಸತ್ಯದ ಸುದ್ದಿಗಳನ್ನು ನಾವು ಯಾವತ್ತೂ ಕೂಡ ಕೊಡೋಕ್ಕೆ ಹೋಗಬಾರ್ದು.